ನೋಡಿ, ಸದನದಲ್ಲೂ ಕೂಡ ಈ ನೀಟ್ ಹಗರಣದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಧ್ವನಿಯನ್ನ ಎತ್ತಾ ಇದ್ದಾರೆ ನಾಯಕರು. ಸಂಸತ್ನಲ್ಲಿ ನೀಟ್ ಹಗರಣದ ಚರ್ಚೆಗೆ ವಿಪಕ್ಷಗಳು ಪಟ್ಟನ್ನು ಹಿಡಿದಿದ್ದಾವೆ. ಸದನದಲ್ಲೂ ಕೂಡ ಪ್ರತಿಧ್ವನಿಸುತ್ತಿದೆ ನೀಟ್ ಹಗರಣದ ವಿಚಾರ. ಸಂಸತ್ನಲ್ಲಿ ನೀಟ್ ಹಗರಣದ ಚರ್ಚೆಗೆ ವಿಪಕ್ಷಗಳ ಪಟ್ಟನ್ನು ಹಿಡಿದಿದ್ದಾವೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ವಿಪಕ್ಷಗಳು ಆಗ್ರಹ ಮಾಡ್ತಾ ಇದ್ದಾವೆ. ವೀಕ್ಷಕರೇ ನೋಡಿ, ಏನು ಸಂಸತ್ನಲ್ಲಿ ಚರ್ಚೆ ಆಗ್ತಾ ಇದೆ ಇದರ ಬಗ್ಗೆ, ಅಲ್ಲೂ ಕೂಡ ಧ್ವನಿಯನ್ನ ಎತ್ತಾ ಇದ್ದಾರೆ ವಿಪಕ್ಷ ನಾಯಕರುಗಳು. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ. 2 ದಿನಗಳಿಂದ ನೀಟ್ ಹಗರಣ ಚರ್ಚೆ ಮಾಡಿ ಅಂತ ಹೇಳಿ ಧರಣಿಯನ್ನ ಕುಳಿತಾ ಇದ್ದಾರೆ. ಪ್ರಶ್ನೋತ್ತರ ಕಲಾಪ ವೇಳೆ ಚರ್ಚೆಗೆ ಅವಕಾಶ ಕೊಡ್ತೀವಿ ಅಂತೇಳಿ ಸ್ಪೀಕರ್ ಅವರು ಹೇಳಿದ್ದಾರೆ. ಒಂದು ನೀಟ್ ಹಗರಣ ಚರ್ಚೆಗೆ ಅವಕಾಶ ಕೊಡುವ ಸಾಧ್ಯತೆ ಇದೆ. ಇವತ್ತು ನೀಟ್ ಹಗರಣದ ಚರ್ಚೆಗೆ ಅವಕಾಶ ಸಿಗುವ ಸಾಧ್ಯತೆಗಳಿದ್ದಾವೆ. ನೋಡಬೇಕೇನಾಗುತ್ತೆ, ಇದರ ಬಗ್ಗೆ ಚರ್ಚೆ ಆಗುತ್ತೆ. ಚರ್ಚೆ ಆದ ಮೇಲೆ ಸರ್ಕಾರ ಏನನ್ನ ತೀರ್ಮಾನ ಕೈಗೊಳ್ಳುತ್ತೆ ಇದರ ಬಗ್ಗೆ ಅಂತ ಹೇಳಿ ವಿಪಕ್ಷಗಳು, CJP ಪಕ್ಷ, ವಿದ್ಯಾರ್ಥಿಗಳು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾವೆ. ಬಟ್ ಕಳೆದ 2 ದಿನಗಳಿಂದಲೂ ಕೂಡ ಇದರ ಬಗ್ಗೆ ಸದನದಲ್ಲಿ ಚರ್ಚೆ ಆಗ್ತಾ ಇದೆ. ಅವಕಾಶ ಕೊಡಿ ಚರ್ಚೆಗೆ ಅಂತ ಹೇಳಿ. ಪ್ರಶ್ನೆ ಉತ್ತರಗಳ ಸಮಯದಲ್ಲಿ ಇದಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿ ಸ್ಪೀಕರ್ ಹೇಳಿದ್ದಾರೆ. ಸೊ ಇವತ್ತು ಸಾಧ್ಯತೆ ಇದೆ ಅವಕಾಶ ಸಿಗುವುದು ನೀಟ್ ಹಗರಣದ ಚರ್ಚೆಯ ಬಗ್ಗೆ.